ಆಗ್ತಿದೆ ಅಮ್ಮ. ಅರೆ ರೇಖೆನಾ ಇದು? ಬಿಡಿ ಅಮ್ಮ, ನನಗೆ ಲೇಟ್ ಆಗ್ತಿದೆ. ಪರಿ ಪ್ಲೀಸ್, ಅವ್ರು ನೋಡ್ಲಿ ಬಿಡು. ಅವರೇ ನಾವ್ ಇರೋ ಜಾಗಕ್ಕೆ ಬಂದು ನಮ್ ಕೈ ರೇಖೆ ನೋಡಿ ನಮ್ ಬದುಕು ಹೇಗಿರುತ್ತೆ ಅಂತ ಹೇಳ್ತಿದಾರೆ. ಹಾ, ಯಾಕೆ ತಡಿತಿದ್ಯಾ? ನಮ್ ಬದುಕಾ? ಐ ಮೀನ್ ನಿನ್ ಬದುಕು, ನನ್ ಬದುಕು 1+1 = 2. ಅದಕ್ಕೆ ನಮ್ ಬದುಕು ಅಂತ ಹೇಳ್ದೆ ಅಷ್ಟೇ. ಅಮ್ಮ ಬೇಗ ಬೇಗ ಹೇಳಿ. ಕೊಡಮ್ಮ, ನಿನ್ ಜಕ್ಕಮ್ಮ ಏನ್ ಹೇಳ್ತಿದ್ದಾಳೆ ಅಂದ್ರೆ, ಅಮ್ಮ ಮೊದ್ಲು ನಿಮ್ ಜಕ್ಕಮ್ಮ ಇವನ್ ಭವಿಷ್ಯ ಹೇಳಿ. ಅದು ಸರಿ ಇದ್ರೆ ನಾನ್ ನನ್ ಕೈನ ಕೊಡ್ತೀನಿ. ಸರಿ, ಅದಕ್ಕೇನಂತೆ ನೋಡೋಣ. ಕೂತ್ಕೋ. ಕೈ ಕೊಡಪ್ಪ. ಅರೆ ಇದು ಕೈಯಾ? ಇದು ಕೈ ಅಲ್ದ ಏನು? ಆಗಲ್ಲಪ್ಪ, ಇದು ಸಾಧಾರಣ ಕೈ ಅಲ್ಲ, ರಾಜಯೋಗ ಇರೋ ಕೈ. ಈ ನಿನ್ನ ಕೈ ಬರೀ ದುಡ್ಡನ್ನ ಮಾತ್ರ ಲೆಕ್ಕ ಮಾಡೋದಲ್ಲ, ಕುಬೇರ್ನಂತ ಕೈ ಕಣಪ್ಪ. ಯಾಕೆ ಹಿಂಗ್ ನಗ್ತಿದ್ಯಾ? ಯಾಕಮ್ಮ ನಗ್ತಿದ್ಯಾ? ಈ ಕೈಗೆ ತುಂಬಾ ಕಾಸು ಬರುತ್ತೆಮ್ಮ. ಅದನ್ನ ತಗೊಂಡು ದಿನಾ ಲೆಕ್ಕ ಮಾಡ್ತಾ ಇರ್ತಾನೆ. ಹೌದೌದು, ಆಟೋದಲ್ಲಿ ಬರೋ ಕಸ್ಟಮರ್ಸ್ ಕೊಡೋ 10-20 ಟಿಪ್ಸ್ ನ ಲೆಕ್ಕ ಮಾಡೋ ಕೈ ಬಿಡಿ ಒಂದು. ಅರಿ ಸುಮ್ಮನೆ ಇರು, ನೀವ್ ಹೇಳಿ ಅಮ್ಮ. ಈ ಕೈ ಜೊತೆಗೆ ಇರೋರಿಗೆ ನಡೆಸ್ಕೊಂಡು ಹೋಗೋ ಕೈ. ಎಲ್ಲರಿಗೂ ಇವನೇ ದಾರಿ ತೋರಿಸ್ತಾನೆ. ಹೌದು, ರೋಡಲ್ಲಿ ಆಟೋದಲ್ಲಿ ಹೋಗೋರ್ಗೆ ಲೆಫ್ಟ್ ರೈಟ್ ಹೋಗ್ಬೇಕಾ, ಯಾವ ಏರಿಯಾಕ್ ಹೋಗ್ಬೇಕು ಅನ್ನೋರ್ಗೆ ಇವನ್ ತಾನೇ ದಾರಿ ತೋರಿಸ್ಬೇಕು. ಹಾಕೋ ಗಾಡಿ ತರ ಸುರ್ರ ಅಂತ ಹೋಗ್ತಾನೆ. ಈ ಕೈಗೆ ಬಂಗಾರ ಕಾಸು ಹುಡ್ಕೊಂಡ್ ಬರುತ್ತೆ. ಸರಿಯಾಗಿ ಹೇಳಿದ್ರಿ ಅಮ್ಮ. ಪೆಟ್ರೋಲ್ ಹಾಕೋ ಗಾಡಿಗೆ 3 ಚಕ್ರನ ಇಲ್ಲ 4 ಚಕ್ರನ, ಅದನ್ನು ಕೂಡ ಹೇಳಿ. ಏನಮ್ಮ ಇದೆಲ್ಲ? ಜಕ್ಕಮ್ಮನ ಬಗ್ಗೆ ತಮಾಷೆ ಮಾಡ್ತಿದ್ಯಾ? ಅಮ್ಮ ನೀವ್ ಹೇಳಿ ಅಮ್ಮ. ನೋಡಪ್ಪ, ನೀನು ಕೈ ಹಿಡಿಯೋ ಹುಡುಗಿ ಒಬ್ಳು ದೇವತೆ. ಏಳು ಜನ್ಮಕ್ಕೆ ಜೊತೆಯಾಗೋ ರಂಬೆ, ಊರ್ವಶಿ, ಮೇನಕೆ. 3 ಜನನ? 3 ಜನರ ಗುಣ ಇರೋ ಅಂದಗಾತಿ. ಅಂತವ್ರು ಯಾರಿದ್ದಾರೆ? ಅಯ್ಯ, ನೀನ್ ತರದವಳು ಅಂತ ಅನ್ಕೊಮ್ಮ. ಹೋಲಿಕೆ ಎಲ್ಲ ಕರೆಕ್ಟ್ ಆಗಿದೆಯಲ್ಲಪ್ಪ. ತಾಯಿ, ಈಗ ನಿನ್ನ ಕೈ ತೋರಿಸು. ಬಾ ಕೂತ್ಕೋ ಬಾ. ಕೈ ಕೊಡು. ನಿನಗೆ ದುಡ್ಡಿನ ಕೊರತೆ ಇರಲ್ಲ, ಏನ್ ತಿನ್ಬೇಕು ಅನ್ನೋದೇ ಗೊತ್ತಾಗಲ್ಲ. ಅಷ್ಟು ಬಗೆ ಬಗೆದು ನಿನ್ನ ಮುಂದಿರುತ್ತೆ. ಹೌದೌದು, ತಳ್ಳೋ ಗಾಡಿಲಿ ತಿಂಡಿ ಲಿಸ್ಟು ವಿಧವಿಧವಾಗಿರತ್ತೆ. ನೀನು ಕೂಡ ಧನವಂತಳೇಮ್ಮ, ಆದ್ರೆ ನಿನ್ನ ಕುಟುಂಬದಲ್ಲೊಂದು ಸಮಸ್ಯೆ. ಸಾಕು, ಎಲ್ಲ ಕರೆಕ್ಟ್ ಆಗಿ ಹೇಳಿದ್ರಿ. ಇಲ್ಲಿಗೆ ನಿಮ್ ಕಣಿನ ನಿಲ್ಸಿ. ಅವ್ರು ಏನೋ ಹೇಳಕ್ ಬರ್ತಾ ಇದಾರೆ ಪರಿ. ಬೇಡ, ಈಗ ಹೇಳಿದ್ದು ಅಷ್ಟೇ ಸಾಕು. ನೀವ್ ಹೇಳಿದ್ದೆಲ್ಲ ಕರೆಕ್ಟ್ ಆಗೇ ಇದೆ. ನೋಡ್ದ್ಯಾ, ನನ್ ಜಕ್ಕಮ್ಮ ಯಾವತ್ತೂ ಸುಳ್ಳು ಹೇಳಲ್ಲ. ಮತ್ತೆ ಕಾಸು ಕೊಡಪ್ಪ. ನಾನು ಹಾಗೆಲ್ಲ ದುಡ್ಡಿಟ್ಕೊಂಡು ಓಡಾಡಲ್ಲ. ಅದೇ ದುಡ್ಡನ್ನ ಲೆಕ್ಕ ಮಾಡಿ ಮಾಡಿ ನಿನ್ ಕೈ ಸೌದ್ ಹೋಗಿ ನೋವು ಬರುತ್ತೆ ಅಂತ ಕಣಿ ಅಮ್ಮ ಹೇಳಿದ್ರಲ್ಲ. ಕೊಡಿ ಸರ್. ಅದು ಸತ್ಯವಾಗ್ಲೂ ಇವಾಗ ನನ್ನ ಹತ್ರ ದುಡ್ಡಿಲ್ಲ. ಜಕ್ಕಮ್ಮನ ಹತ್ರ ಸುಳ್ಳು ಹೇಳ್ಬಾರ್ದಪ್ಪ. ಸರಿ, ನೀವು ಬನ್ನಿ, ನಾನು ನಿಮಗೆ ದುಡ್ಡು ಕೊಡ್ತೀನಿ. ತೊಳಿ, ಹೋಗಿ ಬನ್ನಿ. ಬರೀ 50 ರೂಪಾಯಿ ಕೊಡ್ತಿದ್ದಾನೆ. ಎಲ್ಲೋದ್ಲಪ್ಪ ಇವಳು? ಬಂದು ದುಡ್ಡು ಕೊಡೋ ಅಷ್ಟರಲ್ಲಿ ಮಾಯ ಆಗ್ಬಿಟ್ಟಿದ್ದಾಳೆ. ಮಿಸ್ ಆಗೋದೆ. ಎದುರಾಳಿನ ಸಂಬಂಧಿ ಮಾಡ್ಕೊಂಡು ಜೊತೆಗೆ ಇಟ್ಕೊಂಡ್ರೆ ಒಳ್ಳೇದು ಅಂತ ನನ್ಗನ್ನಿಸ್ತು.